ಬೆಂಗಳೂರು ಪೊಲೀಸ್ ಆಯುಕ್ತರಾಗಿ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಕೋವಿಡ್ ಇರ್ಬೋದು, ಪುನೀತ್ ರಾಜ್ಕುಮಾರ್ ಅವ್ರ ನಿಧನ ಆಯಿತು. ಆ ಸಂದರ್ಭದಲ್ಲಿ ಲಾ ಆ್ಯಂಡ್ ಆರ್ಡರ್ ಇದು ಮಾಡಿರುವಂಥದ್ದು. ಮತ್ತು ಡಿ ಜೆ ಹಳ್ಳಿ ಕೆ ಜಿ ಹಳ್ಳಿ ಒಂದು ಗಲಭೆ ಆಯಿತು. ಆ ಸಂದರ್ಭದಲ್ಲಿ ನೀವು ಹೊಸದಾಗಿ ಚಾರ್ಜ್ ತೊಗೊಂಡಿದ್ರಿ, ಆವಾಗ ಇಶ್ಯೂಗಳಾಯಿತು. ಆವಾಗೇನು ಅದರ ಬಗ್ಗೆ ಏನು ಹೇಳ್ತೀರಾ ಸರ್? ನೋಡಿ, ಈ 3 ವಿಷಯ ನೀವು ಹೇಳಿದ್ರೆ, ಈ 3 ವಿಷಯನೇ ಬೇರೆ ಬೇರೆ ಥರ ಇದೆ. ಒಂದು ಕೋವಿಡ್ ಥರ ಅಂದರೆ ಜನರದು ಅಂದರೆ ಆರೋಗ್ಯದ ಭದ್ರತೆಯ ದೃಷ್ಟಿಯಿಂದ ನಾವು ಎಲ್ಲ ರೋಡ್ಗೆ ಬರಬೇಕಾಯಿತು. ಅಂದರೆ ಇದು ಎನ್ಫೋರ್ಸ್ಮೆಂಟ್ ಕರ್ಫ್ಯೂ ಹೊಡ್ತಾರೆ. ಕರ್ಫ್ಯೂ ಅಂದರೆ ಕ್ವಾರಂಟೈನ್ ಐಸೋಲೇಷನ್ಗೆ ನಾವು ಎನ್ಫೋರ್ಸ್ಮೆಂಟ್ ಮಾಡಲಿಕ್ಕೆ ಹೊರಗಡೆ ಬರಬೇಕಾಯಿತು. ಜನರಿಗೆ ಮನವಿ ಮಾಡಿದ್ದೀವಿ, ಬರಬೇಡ ಹೇಳಿದ್ದೀವಿ. ಯಾಕಂದರೆ ಜನರಿಗೆ ಅರ್ಥ ಆಗ್ತಾಯಿಲ್ಲ. ಇನ್ನೊಂದು ನನಗೆ ಅರ್ಥ ಆಗುತ್ತದೆ, ಪಾಪ ಅವ್ರಿಗೆ ದುಡಿಮೆಗೆ ಕಷ್ಟ ಆಗ್ತಾಯಿತ್ತು, ಹೋಗಬೇಕಾಗಿತ್ತು. ಆದರೆ ಅನಿವಾರ್ಯ ಇದ್ದರೆ ಮಾತ್ರ ಹೋಗಿ ಅಂತ, ಮತ್ತು ನೀವು ಪಾಸ್ ತೊಗೊಂಡು ಎಲ್ಲ ತೊಗೊಂಡು ಹೋಗಬೇಕು ಅಂತ ಹೇಳಿದ್ದೀವಿ. ಕೆಲವರು ಸುಮ್ಮನೆ ಬಂದುಬಿಡ್ತಾರೆ. ಅವರು ಸ್ವಲ್ಪ ಟೈಮ್ ಅವಾಯ್ಡ್ ಮಾಡಬೇಕು. ಅವ್ರಿಗೆ ಅರ್ಥ ಆಗ್ತಿಲ್ಲ. ಚೈನ್ ಆಫ್ ಸ್ಪ್ರೆಡ್ ಅಂದರೆ ಇದು ಏನು ಹರಡ್ತಾ ಇತ್ತು ಅದು ನಾವು ಬ್ರೇಕ್ ಮಾಡಬೇಕಾಗಿ. ಇದಕ್ಕೆ ಇಡೀ ಪ್ರಪಂಚದಲ್ಲಿ, ಬರೀ ಕರ್ನಾಟಕ ಬೆಂಗಳೂರು ಅಲ್ಲ, ಇಡೀ ಪ್ರಪಂಚದಲ್ಲಿ ಅದು ನಡೀತಾ ಇತ್ತು. ಅದೇನಾಗ್ತದೆ, ಜನ ಇದಕ್ಕೆ ಸಹಕಾರ ನೀಡಿಲ್ಲ ಅಂದರೆ ಎಲ್ಲ ಪ್ರಯಾಸ ಅದು ವೇಸ್ಟ್ ಆಗ್ತಾಯಿತ್ತು. ಯಾಕೆಂದರೆ ಹೋಲ್ ವರ್ಲ್ಡ್ ಹ್ಯಾಡ್ ಬಿನ್ ಸ್ಟಾಪ್ಡ್. ಇಡೀ ಪ್ರಪಂಚದ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸಲಾಗಿತ್ತು. ಸೊ ಇಲ್ಲಿ ಕೆಲವ್ರಿಗೆ ನಿರ್ಲಕ್ಷ್ಯತೆ ಮಾಡೋದ್ರಿಂದ ಬೇರೆಯವರಿಗೆ ಕೂಡ ಯಾರು ಪಾಪ ನಿಜವಾಗ್ಲೂ ಅದು ಫಾಲೋ ಮಾಡ್ತಾರೆ ಅದು ಕಷ್ಟ ಆಗ್ತದೆ. ನೋಡಿ, ಸೆಕೆಂಡ್ ವೇವ್ದಲ್ಲಿ ನಾವು ಭಾಳ ಸ್ಟ್ರಿಕ್ಟ್. ಆವಾಗ ನಮ್ಮ ಸೆಕೆಂಡ್ ವೇವಲ್ಲಿ ಸ್ಟ್ರಿಕ್ಟ್ ಇದ್ದೀವಿ ನಾವು ಭಾಳ. ಆವಾಗೇ ಭಾಳ ಸಾವಾಯಿತು. ಹಾಸ್ಪಿಟಲಲ್ಲಿ ಜಾಗ ಇರಲಿಲ್ಲ. ಇದು ನಿಮಗೆ ಚೆನ್ನಾಗಿ ಜ್ಞಾಪಕ ಇರಬೇಕು, ರೆಮ್ಡೆಸಿವಿರ್ ಸಿಗ್ತಿರ್ಲಿಲ್ಲ. ಆಮೇಲೆ ಇಲ್ಲಿ ಶಮಶಾನ ಘಾಟಲ್ಲಿ ಯಾರಿಗೆ ಅದು ಅಂತ್ಯಕ್ರಿಯೆಗೆ ಅವಕಾಶ ಆಗ್ತಿಲ್ಲ. ಗಾಡಿ 200 ಗಾಡಿ ಡೆಡ್ ಬಾಡಿ ತೊಗೊಂಡು ನಿಂತಿದ್ದು. ಸೊ ಅಂಥ ಪರಿಸ್ಥಿತಿಯಲ್ಲಿ ನಾವು ಚೈನ್ ಆಫ್ ಚೈನ್ ಆಫ್ ಸ್ಪ್ರೆಡ್ ಹ್ಯಾಸ್ ಟು ಬಿ ಬ್ರೋಕನ್. ಅದಕ್ಕೆ ನಾವು ರೋಡ್ ಮೇಲೆ ಬಂದಾಗ ಭಾಳ ಸೀರಿಯಸ್ ಆಗಿ ನಾವು ಕಠಿಣವಾಗಿ ಕ್ರಮ ತಗೋಬೇಕಾಯಿತು. ಮತ್ತು ಜನರ ಸಲುವಾಗಿ ತೊಗೊಂಡಾಯಿತು. ಅದಕ್ಕೆ ಪರಿಣಾಮ ಕೂಡ ನಮಗೆ ಗೊತ್ತಾಯಿತು. ಆಮೇಲೆ ಆಯಿತು, ಸ್ವಲ್ಪ ನಿಧಾನವಾಗಿ ಯಾವ ಥರ ನಮ್ಮದು ಟೆಕ್ನಿಕಲ್ ಟೀಮ್ ಅದಕ್ಕೆ ಅಭಿಪ್ರಾಯ ಕೊಟ್ಟಿದ್ರು, ಆ ಥರ ರಿಲ್ಯಾಕ್ಸ್ ಮಾಡಿದ್ದೀವಿ. ಈಗ ನೀವು ಹೇಳ್ತಾ ಇದ್ದರೆ ಕೆ ಜಿ ಹಳ್ಳಿ ಬೇರೆ ಥರ ಇತ್ತು. ಅದು ಭಾಳ ಇಕ್ಕಟ್ಟು ಪ್ರದೇಶ ಇದೆ. ನೀವು ನೋಡಿರ್ಬೋದು, ನೀವು ಬಂದಿದ್ದೀರಿ ಆ ಸಮಯದಲ್ಲಿ. ಆವಾಗ ಅಲ್ಲಿ ಜನ ಇದ್ದಕ್ಕಿಂದಕ್ಕೆ ಸೇರಿ ರಾತ್ರಿ 8-8ವರೆ ಬಂದು, ಯಾವಾಗ ಕೋವಿಡ್ ಟೈಮಲ್ಲಿ ಪೊಲೀಸ್ ಕಡಿಮೆ ಇತ್ತು, ಅಲ್ಲ ಬಂದು ಸ್ಟೇಷನ್ಗೆ ನುಗ್ಗಿಬಿಟ್ರು. ಹೇಳ್ತಾ ಇದ್ದಾರೆ, ಮನುಷ್ಯ ಯಾರು ಅಕ್ಯೂಸ್ದ ನಮ್ಮ ಹತ್ರ ಇಲ್ಲ, ಅಲ್ಲಿ ನೀವು ಬಚ್ಚಿಟ್ಕೊಂಡಿದ್ದೀರಾ, ನಮಗೆ ಕೊಡಿ. ಆವಾಗ ಪೊಲೀಸವರು ಅಲ್ಲಿ ಪರಿಸ್ಥಿತಿ ನಿಭಾಯಿಸಿದರು. ಆದರೆ ಜನ ಹೋಗಲಿಕ್ಕೆ ರೆಡಿ ಇಲ್ಲ. ಮತ್ತು ಪೊಲೀಸವರು ಹಲ್ಲೆ ಆಯಿತು, ಎಲ್ಲ ಕಡೆ ಗಾಳಿ ಸುಡೋ ಶುರು ಮಾಡಿದರು. ಆವಾಗ ನನಗೆ ಗೊತ್ತಾದಾಗ ನಾನು ಆ ಕಡೆ ಹೋದೆ. ಅಲ್ಲಿ ಹೋದಾಗ ಏನಾಯಿತು ಅಂದರೆ, ಒಂದೇ ಓಣಿ ಇದೆ, ಭಾಳ ಇಕ್ಕಟ್ಟು ಓಣಿ ಇದೆ. ರಾತ್ರಿ ಇತ್ತು, ಕರೆಂಟ್ ಇಲ್ಲ. 9:10 ಗಂಟೆ ಆಗೋಯಿತು. ಆದರೆ ನಾವು ನುಗ್ಗಿದ್ದೀವಿ. ಅಲ್ಲಿ ಒಳಗೆ ಹೋಗಲಿಕ್ಕೆ ಆಗಲಿಲ್ಲ. ನಾವು ಪಕ್ಕದ ಇಂದಿರಾ ಕ್ಯಾಂಟೀನ್ ಕಡೆಯಿಂದ ಹೋಗಿ, ಅಲ್ಲಿಂದ ಯಾರೋ ಬಂದು ಅದು ಬೀಗ ಮುರಿದು ಅಲ್ಲಿಂದ ಒಳಗೆ ಹೋಗಿಬಿಟ್ಟು ಗೋಡೆಗೆ ನಾವು ಹಾರಿ ಅಲ್ಲಿಗೆ ನಮ್ಮ ಜನರಿಗೆ ಜೊತೆ ಸೇರಿ, ಯಾವಾಗ ನಾವು 50-65 ಜನ ಸೇರಿದ್ದೀವಿ, ನಮ್ಮ ಅಲ್ಲಿ ಅವರು ಸುಸ್ತಾಗಿದ್ದರು. ಸೊ ಅವ್ರಿಗೆ ಹುಮ್ಮಸ್ಸು ಬಂತು, ಭಾಳ ಧೈರ್ಯ ಬಂತು. ಆವಾಗ ನಾವೆಲ್ಲ ಕ್ಲಿಯರ್ ಮಾಡಿ ಏನು ನಮಗೆ ಒಂದೇ ಅಂದರೆ ಕಠಿಣ ಕ್ರಮ ತಗೋಬೇಕಾಯಿತು. ಕಠಿಣ ಕ್ರಮ ಅದು ಅನಿವಾರ್ಯ ಆಯಿತು. ನಮ್ಗೆ ಯಾರಿಗೆ ಇಷ್ಟ ಇಲ್ಲ, ಆದರೆ ಅನಿವಾರ್ಯವಾಗಿ ತಗೋಬೇಕಾಯಿತು. ಆದರೆ ತುರ್ತಾಗಿ ಅದು ಕೂಡಲೇ ಅಲ್ಲಿ ಶಾಂತಿ ಆಯಿತು. ಅಲ್ಲಿ ಯಾವ ಥರದ್ದು ಸಮಸ್ಯೆ, ಅದು ಪರಿಸ್ಥಿತಿ ಹತ್ತೊಟ್ಟಿಗೆ ಬಂತು. ಒಂದೇ ಒಳ್ಳೆಯದು ಅಂದರೆ ಅದು ಎಲ್ಲಿಯೂ ಹರಡಲಿಲ್ಲ. ಅದು ನಮಗೆ ಒಳ್ಳೆಯದು. ಸೊ ಅದು ನಮಗೆ ಅಂದರೆ ಇದು ಸಂಪೂರ್ಣವಾಗಿ ಜನರದು ಅದು ಅವರು ಕೈಮೀರಿ ಅವರು ಅಂದರೆ ಕಾನೂನಿಗೆ ಗೌರವ ಕೊಡಲಿಲ್ಲ. ಅದರಿಂದ ಈ ಸಮಸ್ಯೆ ಅದು. ನೀವು 3ನೇ ಹೇಳ್ತಾ ಇದ್ದೀರಾ, ಪುನೀತ್ ರಾಜ್ಕುಮಾರ್, ಇದು ಭಾಳ ಬೇರೆ ಥರದ್ದು ಒಂದು ಸಂಪೂರ್ಣವಾಗಿ ಒಂದು ಬೇರೆ ಥರದ್ದು ಪರಿಸ್ಥಿತಿ ಇತ್ತು. ನಮಗೆ ಸಡನ್ನಾಗಿ ಆಯಿತು. ನಾನು ಆಫೀಸಲ್ಲಿ ಇದೆ, ಅಲ್ಲಿವರೆಗೆ ಇವ್ರಿಗೆ ತೊಗೊಂಬಂದಾರೆ ಅಂತ ಹೇಳಿದ ಮೇಲೆ ನಾನು ಕೂಡ ಅಲ್ಲಿಗೆ ಹೋದೆ, ವಿಕ್ರಮ್ ಹಾಸ್ಪಿಟ್ಲಿಗೆ. ಅಲ್ಲಿ ಮೊದಲೇ ಯಾರೂ ಇರಲಿಲ್ಲ. ಸೊ ನಾವಲ್ಲಿ ಡಾಕ್ಟರ್ ಇಲ್ಲ, ಇನ್ನೂ ಆ ಥರ ಏನೂ ಆಗಿಲ್ಲ, ಅಪಾಯ ಇಲ್ಲ, ಸೀರಿಯಸ್ ಇದ್ದಾರೆ, ಭಾಳ ಸೀರಿಯಸ್ ಅಂತ ಹೀಗೆ ಕೇಳಿಬಾರ್ದು. ಆಮೇಲೆ ಎಲ್ಲ ಸ್ವಲ್ಪ ಸೀರಿಯಸ್ ಇದೆ ಅಂತ ಹೇಳಿದ್ರೆ ನಾನು ಕೂಡ ಹೋದೆ. ಅಲ್ಲಿವರೆಗೆ ನಮ್ಮ ರಾಜ್ಯದ ಹಿರಿಯವರು ಬಂದಿದ್ದರು, ಸರ್ಕಾರದ ಆವಾಗಿನ CM ಅವರು ಮತ್ತು ಬೇರೆ ಮಂತ್ರಿಗಳು ಕೂಡ ಬಂದಿದ್ದರು. ಅಲ್ಲಿ ನಾವು ಹೋಗಲಿಕ್ಕೆ ಆಗಿಲ್ಲ. ಇದು ನಮ್ಮ ಕನ್ನಿಂಗಮ್ ರೋಡ್ ಬ್ಲಾಕ್ ಆಗಿತ್ತು. ಸೊ ಆದರೆ ನಡ್ಕೊಂಡು ಹೋದೆ ನಾನು. ಅಲ್ಲಿ ಹೋಗಿ ಮಾತಾಡಿಕೊಂಡು ಡಾಕ್ಟ್ರಿಗೆ ನಮಗೆ ಅರ್ಥ ಆಯಿತು, ಇದು ಸ್ವಲ್ಪ ಪರಿಸ್ಥಿತಿ ಜಾಸ್ತಿ ಅವಕಾಶ, ನಮ್ಮ ಹತ್ರ ಜಾಸ್ತಿ ಸಮಯ ಇಲ್ಲ ಅಂತ
ನಾನು ಒಬ್ಬರು ಮುರುಗನವ್ರಿಗೆ ಅಲ್ಲಿಗೆ ಇನ್ಚಾರ್ಜ್ ಮಾಡಿದೆ, ರವಿಕಾಂತೇಗೌಡ ಮೊದಲೇ ಹಿಂದೆ ಡಿ ಸಿ ಪಿರಿಂದ ಅವ್ರಿಗೆ ಸದಾಶಿವನಗರ್ ಈ ಬಾಡಿ ಅಲ್ಲಿ ಹೋಗಬೇಕಾಗುತ್ತದೆ ಒಂದು ವೇಳೆ ಅಲ್ಲಿಗೆ ವ್ಯವಸ್ಥೆ ಮಾಡಿದೆ. ಆಮೇಲೆ ನಾನು ಅಲ್ಲಿ ಹೋದ್ಮೇಲೆ ಅಲ್ಲಿಂದ 3 ಜನ, ನಾನು ಮತ್ತು ನಮ್ಮ ಸೋಮೇಂದು ಮುಖರ್ಜಿ ಅಡಿಷನಲ್ ಕಮಿಷನರ್ ಮತ್ತು ಸಂದೀಪ್ ಪಾಟೀಲ್ ಜಾಯಿಂಟ್ CP CR ಇದ್ದರು, 3 ಜನ ನಮ್ಮ ಗಾಡಿಯಲ್ಲಿ ಹೋಗಿದ್ದೀವಿ. ಮತ್ತು ಈಗ ಎಲ್ಲ ಟಿ ಸಿ ಪಿಗಳಿಗೆ ತಮ್ಮದೊಂದು ವ್ಯಾಪ್ತಿ ಕೊಟ್ಟು ನಮಗೆ ಭಾಳ ಮುಖ್ಯತೆ ಅಂದರೆ ಸ್ಟೇಡಿಯಂ, ಯಾಕೆಂದರೆ ಬಾಡಿಯಲ್ಲಿ ತೊಗೊಂಡು ಹೋಗಬೇಕಾಗ್ಬೋದು ಅಂತ ಹೇಳಿ ಬ್ಯಾರಿಕೇಡಿಂಗ್ ಆಗಬೇಕು. ಸೊ ಅನುಚಿತದಲ್ಲಿ ಕಳಿಸ್ಬಿಟ್ಟು ನಾವೆಲ್ಲ ನಮ್ಮ ಗಾಡಿಗೆ ಅದು ಕಂಟ್ರೋಲು, ಮೊಬೈಲ್ ಕಂಟ್ರೋಲ್ ಅಂತ ಮಾಡಿದ್ವಿ. ಅಂದರೆ 3 ಜನ ಒಟ್ಟಿಗೆ ಚರ್ಚೆ ಮಾಡೋದಕ್ಕೆ ಡಿಸ್ಟ್ರಕ್ಷನ್ ಕೊಡೋದು. ಆಮೇಲೆ ಅಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ ಈ ಲಿಕರ್ ಬ್ಯಾನ್ ಮಾಡಿದ್ದೀವಿ 3 ದಿವಸಕ್ಕೆ. ಅದರಿಂದ ನಮಗೆ ಅನುಕೂಲ ಆಯಿತು. ಮತ್ತು ವ್ಯವಸ್ಥೆ ಸರಿ ಆಯಿತು. ಬ್ಯಾರಿಕೇಡಿಂಗ್ ಭಾಳ ಫಾಸ್ಟ್ ಮಾಡಬೇಕಾಯಿತು. ಜನ ಭಯ ಪಟ್ಕೊಂಡು ಅವರು ಊರಕ್ಕೆ ಹೊರಗಡೆ ಹೋಗೋ ಶುರು ಮಾಡಿಬಿಟ್ಟಿದ್ರು. ಎಲ್ಲ ಕಡೆ ಒಂದು ಆತಂಕ ಇತ್ತು. ಯಾಕೆಂದರೆ ರಾಜ್ಕುಮಾರ್ ಅವರು ಸಮಯದಲ್ಲಿ ಭಾಳ ಪರಿಸ್ಥಿತಿಯಲ್ಲಿ ಭಾಳ ವಿಕೋಪ ಆಯಿತು, ಅದಕ್ಕೆ ವಿಕೋಪಕ್ಕೆ ಹೋಗಿತ್ತು. ಅದರಿಂದ ಇವರು ಜನ ಒಂದು ಅದೇ ಆತಂಕದಲ್ಲಿ ಇದ್ದರು. ದುಕಾನ್ ಖಾಲಿ, ಇದು ನಮ್ಮ ಅಂಗಡಿಗಳು ಜನ ಖಾಲಿ ಮಾಡಿ ಎಲ್ಲ ಹೋಗ್ತಾಯಿದ್ರು. ಸೊ ಅದರಿಂದ ಆಗ ಕೊನೆಗೆ ನಾವೆಲ್ಲ ಕಡೆ ವ್ಯವಸ್ಥೆ ಮಾಡಿ ಎಲ್ಲ ಮಾಡಿಕೊಂಡು ಯಾರಿಗೆ ನಾವೆಲ್ಲ ಕಂಟ್ರೋಲ್ ನಮ್ಮ ತಗೊಂಡು ಫ್ಯಾಮ್ಲಿಗೆ ನಾವು ಕಾನ್ಫಿಡೆನ್ಸ್ಗೆ ತಗೊಂಡು ಸರ್ಕಾರದಿಂದ ಅನುಮತಿ ಪಡೆದುಕೊಂಡು ಅರ್ಲಿ ಮಾರ್ನಿಂಗ್ 4-4:30 ಎಲ್ಲ ಕರ್ಕೊಂಡು ಹೋಗಿದ್ದೀವಿ. ಮತ್ತು ಕೊನೆಗೆ 4:30ವರೆಗೆ ಯಾರು ಕ್ಯೂದಲ್ಲಿ ಇದ್ದರೂ ಎಲ್ಲರಿಗೆ ದರ್ಶನ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಬಟ್ ಆದರೆ ಬೆಳಗ್ಗೆನೇ ತೊಗೊಂಡು ಹೋಗ್ಬಿಟ್ಟಿದ್ದೀವಿ. ಅದರಿಂದ ಯಾರಿಗೇನು ತೊಂದರೆ ಆಗಿಲ್ಲ.